ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಆ ಬದಲಾವಣೆ ಏನು ಅಂತ ಅಂದರೆ, ಈ ಕೌಶಲ್ಕರ್ ಯೋಜನೆಗೆ ರಿಜಿಸ್ಟರ್ ಆದರೆ ಮಾತ್ರ ಇನ್ನು ಮುಂದೆ ಅಮೌಂಟು ಬರುತ್ತೆ ಅಂತ ಯುವನಿಧಿ ಯೋಜನೆ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹಾಗಾದರೆ ಯಾರೆಲ್ಲ ರಿಜಿಸ್ಟರ್ ಆಗಬೇಕು, ಯಾರೆಲ್ಲ ರಿಜಿಸ್ಟರ್ ಆಗಬಾರ್ದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ಒಂದು ವಿಡಿಯೋನ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಆಮೇಲೆ ಈ ಒಂದು ವಿಡಿಯೋಗೆ ಬನ್ನಿ. ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗೋದು, ಹಾಗೆ ಈ ರಿಜಿಸ್ಟರ್ ಆಗೋದ್ರ ಜೊತೆಗೆ ನಿಮಗೆ ಕೆಲವೊಂದು ಡೌಟ್ಸ್ಗಳಿಗೂ ಸಹ ನಾನು ಆನ್ಸರನ್ನು ಮಾಡ್ತಾ ಹೋಗ್ತೀನಿ. ಈಗ ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ಒಂದೊಂದೇ ಸ್ಟೆಪನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ರೌಸರನ್ನು ಓಪನ್ ಮಾಡಿ ಕೌಶಲ್ಕರ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸರ್ಚ್ ಕೊಟ್ಟರೆ ಇಲ್ಲಿ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡೆಕ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ಆಪ್ಷನ್ ನೋಡಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಶೋ ಆಗುತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಸ್ಕಿಲ್ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಲ್ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ ಅಂತ, ಇದರಲ್ಲಿ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ನಂಬರು ನಿಮ್ಮದು ಮಾತ್ರ ಎಂಟ್ರಿ ಮಾಡಿ, ಯಾರ್ದು ಸಹ ಬೇರೆಯವ್ರದ್ದೆಲ್ಲ ಎಂಟ್ರಿ ಮಾಡಿ ಚೆಕ್ ಮಾಡಬೇಡಿ. ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರಮು ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲನೂ ಸಹ ಕೇಳುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲನೂ ಸಹ ಕರೆಕ್ಟಾಗಿ ಎಂಟ್ರಿ ಮಾಡಿ. ನೇಮು, ಫೋನ್ ನಂಬರು, ಇಮೇಲು, ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಜೆಂಡರು, ನೆಕ್ಸ್ಟು ನಿಮ್ಮ ಮೆರಿಟಿಯಲ್ ಸ್ಟೇಟಸ್ ಬಂದು ನೀವು ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಕೊಡಿ, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಕೊಡಿ. ನೆಕ್ಸ್ಟು ಸ್ಪೆಷಲಿ ಏಬ್ಲ್ಡ್ ಅಂತ ಬರುತ್ತೆ. ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಇದ್ದರೆ ನೋ ಅಂತ ಕೊಡಿ. ನೆಕ್ಸ್ಟು ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರಿಲಿಜಿಯನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ರಿಲಿಜಿಯನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೆಷಲ್ ಕ್ಲಾಸಿಫಿಕೇಷನ್ ಏನಾದರೂ ಇದ್ದರೆ ಇಲ್ಲಿ ನೀವು ಕೊಡ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಫಾದರು, ಮದರು, ಗಾರ್ಡಿಯನ್ ಡೀಟೇಲ್ಸು, ಇದರಲ್ಲಿ ನೀವು ಯಾರಾದರೂ ಒಬ್ಬರು ಡೀಟೇಲ್ಸ್, ಈಗ ಫಾದರ್ ಆಗಿರ್ಬೋದು ಅಥವಾ ಮದರ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಬೇರೆ ಯಾರಾದರೂ ಇದ್ದಾರೆ ಅಂದರೆ ಅವರ ಒಂದು ಡೀಟೇಲ್ಸನ್ನು ಕೊಡಿ. ನೆಕ್ಸ್ಟು ಅಡ್ರೆಸ್ ಬಂದು ಕರೆಂಟ್ ಅಡ್ರೆಸ್ ಇರುತ್ತೆ. ಇಲ್ಲಿ ನೀವು ರೂರಲ್ಲ ಅಥವಾ ಅರ್ಬನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮ ಸ್ಟ್ರೀಟ್ ಅಡ್ರೆಸ್ಸು, ಇಲ್ಲಿ ರೆಡ್ ಸ್ಟಾರ್ ಮಾರ್ಕಲ್ಲಿ ಏನಿದೆ ಇದೆಲ್ಲ ಕಂಪಲ್ಸರಿ ಕೊಡಲೇಬೇಕು ನೀವು. ಅದು ಕೊಟ್ಟರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುತ್ತೆ. ಇಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನು ತಗೊಳ್ಳೋದಿಲ್ಲ. ಹಾಗಾಗಿ ಈಗ ಸ್ಟಾರ್ ಮಾರ್ಕಲ್ಲಿ ಏನೇನಿದೆ ಅದೆಲ್ಲದನ್ನು ಸಹ ಕರೆಕ್ಟಾಗಿ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲ್ಲೂಕು ಯಾವ್ದು ಬರುತ್ತೆ, ಹಾಗೆ ಪಿನ್ ಕೋಡು, ನೆಕ್ಸ್ಟ್ ಬಂದು ಪೋಸ್ಟಲ್ ಕೋಡು ಎಲ್ಲದನ್ನು ಸಹ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸನ್ನು ಕೇಳುತ್ತೆ. ಇಲ್ಲಿ ಈಗ ನೀವು ಕೊಟ್ಟಿದ್ದೀರಲ್ಲ ಕರೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಸಹ ಸೇಮ್ ಇದೆ ಅಂದರೆ ಎಸ್ ಅಂತ ಕೊಡಿ. ಆಗ ನೀವು ಇಲ್ಲಿ ಏನು ಡೀಟೇಲ್ಸು ಫಿಲ್ ಮಾಡೋವಾಗಿಲ್ಲ, ಆಟೋಮೆಟಿಕ್ ತಗೊಳುತ್ತೆ. ನೆಕ್ಸ್ಟು ಎಜುಕೇಷನ್ ಬಂದು ಎಜುಕೇಷನ್ ಡೀಟೇಲ್ಸು, ನಿಮ್ಮ ಎಜುಕೇಷನ್ ಏನಾಗಿದೆ, ಅದರಲ್ಲಿ ಯಾವ ಸ್ಟ್ರೀಮ್ ತಗೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ ಆ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ, ಆ ಇಯರ್ ಆಫ್ ಪಾಸಿಂಗನ್ನು ಕೊಡಬೇಕು. ನೆಕ್ಸ್ಟ್ ನಿಮ್ಮ ಲ್ಯಾಂಗ್ವೇಜು ಕನ್ನಡನ ಅಥವಾ ಇಂಗ್ಲೀಷ್ ಅಥವಾ ಅದರ್ ಲ್ಯಾಂಗ್ವೇಜಸ್ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಆ ಲ್ಯಾಂಗ್ವೇಜಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆ ಅಂದರೆ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ನೀವು ಒಂದು PDF ಅನ್ನು ಸಹ ಅದಕ್ಕೆ ಪ್ರೂಫ್ ಆಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸ್ಕಿಲ್ ಸಾರ್ಟ್ ಅಂತ ಇದೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ನಿಮಗೆ 5 ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವ ಸ್ಕಿಲ್ಲಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಸ್ಕಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಬೇಸ್ ಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೆ ಎಜುಕೇಷನ್ ಏನಾಗಿದೆ ಅದ್ರ ಬೇಸ್ ಮೇಲೆ ಸ್ಕಿಲ್ ಟ್ರೈನಿಂಗ್ ಇರೋದಿಲ್ಲ. ಇಲ್ಲಿ ನೀವು ಯಾವ ಸ್ಕಿಲ್ಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಆ ಸ್ಕಿಲ್ ಮೇಲೆ ನಿಮಗೆ ಟ್ರೈನಿಂಗ್ ಅನ್ನೋದು ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಎಜುಕೇಷನ್ಗೂ ಸ್ಕಿಲ್ಸಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ನೀವು ಯಾವುದೇ ಎಜುಕೇಷನ್ ಮಾಡಿದ್ರೂ ಸಹ ಸ್ಕಿಲ್ಸ್ ಎಲ್ಲರಿಗೂ ಸಹ ಒಂದೇ ಸ್ಕಿಲ್ಲು ತೋರಿಸ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ನಿಮಗೆ ಯಾವ ಸ್ಕಿಲ್ಲಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಒಂದು ಸ್ಕಿಲ್ಗೆ ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿ. ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುವಂಥ 5 ಸ್ಕಿಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ ಇರುತ್ತೆ. ನಿಮಗೆ ಯಾವ ಸ್ಕಿಲ್ ಬೇಕೋ ಆ ಒಂದು ಸ್ಕಿಲ್ ಮೇಲೆ ಇಲ್ಲಿ ಸೈಡಲ್ಲಿ ಟಿಕ್ ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಪ್ರಿಫರೆನ್ಸು ಒಂದೊಂದೇ ತೋರಿಸ್ತಾ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿದ್ದೀರಾ, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿದ್ದೀರಾ, ಹಾಗೆ ಥರ್ಡ್ ಪ್ರಿಫರೆನ್ಸು, ಫೋರ್ತು, ಫಿಫ್ತು ಈ ರೀತಿ ತೋರಿಸ್ತಾ ಹೋಗುತ್ತೆ. ನಿಮಗೆ ಆ ಪ್ರಿಫರೆನ್ಸ್ ಬೇಡ ಅಂತ ಅಂದರೆ ಇಲ್ಲಿ ಪ್ರಿಫರೆನ್ಸ್ ಮೇಲೆ ಇಂಟು ಮಾರ್ಕ್ ಅಂತ ಇರುತ್ತೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಹೊರಟೋಗುತ್ತೆ. ನಿಮಗೆ ಆವಾಗ ಬೇರೆ ಏನಾದರೂ ಚಾಯ್ಸ್ ಬೇಕು ಅಂತ ಅಂದರೆ ಆಗ ಇನ್ನೊಂದು ಈ ರೀತಿ ಸ್ಕಿಲ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಟಿಕ್ ಮಾಡಿದ್ರೆ ಅದು ನಿಮಗೆ ಪ್ರಿಫರೆನ್ಸ್ ಆಗಿ ಬರ್ತಾ ಹೋಗುತ್ತೆ. ನಿಮಗೆ ಯಾವ ಸ್ಕಿಲ್ಲಲ್ಲಿ ಹೆಚ್ಚು ಆಸಕ್ತಿ ಇದೆ ಆ ಒಂದು ಸ್ಕಿಲ್ ಮೇಲೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿ ಸೆಲೆಕ್ಟ್ ಮಾಡ್ಕೊತಾ ನೀವು ಹೋಗ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಪ್ರಿಪೇರ್ಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್ ಅಂತ ಇದೆ. ಇದರಲ್ಲಿ ನೀವು ಎಷ್ಟು ದಿನ ಟ್ರೈನಿಂಗ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಲೆಸ್ ದ್ಯಾನ್ 2 ವೀಕ್ಸ್ ಅಂತ ಇದೆ. 2 ವೀಕ್ಸ್ ಒಳಗಡೆ ನಿಮಗೆ ಟ್ರೈನಿಂಗ್ ಬೇಕು ಅಂದರೆ ತಗೋಬೋದು, ಅಥವಾ 2 to 4 ವೀಕ್ಸ್
4 to 6 ವೀಕ್ಸ್, 6 to 8 ವೀಕ್ಸ್ ಈ ರೀತಿ ನಿಮಗೆ ಟ್ರೈನಿಂಗ್ ಡ್ಯೂರೇಷನ್ ಇರುತ್ತೆ. ಒಟ್ಟು ನಿಮಗೆ 2 ವೀಕ್ಸಿಂದ 24 ವೀಕ್ಸ್ವರೆಗೂ ಸಹ ಟ್ರೈನಿಂಗ್ ಅನ್ನೋದು ಇರುತ್ತೆ. ನಿಮಗೆ ಬೇಕು ಅಂತ ಅಂದರೆ ನಿಮ್ಮ ಚಾಯ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟ್ ನಿಮಗೆ ಅಪ್ರೆಂಟಿಸ್ಶಿಪ್ ಬೇಕು ಅಂದರೆ ಎಸ್ ಅಂತ ಕೊಡಿ, ಬೇಡ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಎಲ್ಲನೂ ಸಹ ಕೇಳುತ್ತೆ. ನೀವು ಕರೆಂಟ್ ಎಂಪ್ಲಾಯ್ಡ, ನೀವೇನಾದರೂ ಜಾಬ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಬೇಕು, ನೋ ಇದ್ರೆ ನೋ ಅಂತ ಕೊಡಿ. ಹಾಗೆ ನಿಮ್ಗೆ ಏನಾದರೂ ಪ್ರೀವಿಯಸ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು ಎಸ್ ಅಂತ ಕೊಡ್ಬೋದು, ಅಥವಾ ಆಗಿಲ್ಲ ಅಂತಂದರೆ ನೋ ಅಂತ ಕೊಡಿ. ಇಲ್ಲಿ ಹಾಗೆ ನಿಮ್ಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೂ ಸಹ ನಿಮಗೆ ಎಸ್ ಅಂತ ಕೊಡ್ಬೋದು ಅಥವಾ ನೋ ಅಂತ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅದರಲ್ಲೂ ಸಹ ಔಟ್ಸೈಡ್ ಡಿಸ್ಟಿಕ್, ಈಗ ನಿಮ್ಮ ಡಿಸ್ಟಿಕ್ ಏನಿದೆ ಅದು ಬಿಟ್ಟು ಬೇರೆ ಡಿಸ್ಟಿಕ್ಗಳಲ್ಲಿ ನಿಮ್ಗೆ ಏನಾದರೂ ಜಾಬ್ ಸಿಕ್ಕಿದ್ರೆ ಆಗ ನೀವು ಎಷ್ಟು ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಡಿಸ್ಟಿಕಲ್ಲೇ, ಈಗ ನೀವು ಯಾವ ಡಿಸ್ಟಿಕ್ ಕೊಟ್ಟಿದ್ದೀರಾ ಆ ಒಂದು ಡಿಸ್ಟಿಕಲ್ಲೇ ನಿಮಗೆ ಎಷ್ಟು ಸ್ಯಾಲ್ರಿ ಇರಬೇಕು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಆಫ್ ಎಜುಕೇಷನ್ನು, ಎಜುಕೇಷನಿಗೆ ನೀವು ಯಾವುದಾದ್ರೂ ಒಂದು ನಿಮ್ಮ 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡು ಯಾವುದಾದ್ರೂ ಒಂದು ಮಾರ್ಕ್ಸ್ ಕಾರ್ಡನ್ನು PDF ಆಗಿ ನೀವು ಅಪ್ಲೋಡ್ ಮಾಡಿ. PDF 2 MB ಒಳಗಡೆ ಇರಬೇಕು, ಅದ್ರ ಮೇಲಾದರೆ ನಿಮಗೆ ಅಪ್ಲೋಡ್ ಆಗೋದಿಲ್ಲ. ನೆಕ್ಸ್ಟು ಪ್ರೂಫ್ ಆಫ್ ಏಜ್ ಕೇಳುತ್ತೆ. ಏಜಿಗೂ ಸಹ ನೀವು ಆಧಾರ್ ಕಾರ್ಡು ಅಥವಾ 10th ಮಾರ್ಕ್ಸ್ ಕಾರ್ಡು ಯಾವುದಾದ್ರೂ ಸಹ ಅಪ್ಲೋಡ್ ಮಾಡ್ಬೋದು. ಹಾಗೆ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು. ಹಾಗೆ ಎನಿ ಅದರ್ ಸರ್ಟಿಫಿಕೇಷನ್, ನಿಮಗೆ ಈಗ ಕಂಪ್ಯೂಟರ್ ಮಾಡಿರ್ತೀರಾ ಅಥವಾ ಬೇರೆ ಏನಾದರೂ ಟ್ರೈನಿಂಗ್ ಮಾಡಿದ್ದೀರಾ ಅಂದರೆ ಅದನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಯಾವುದೇ ಟ್ರೈನಿಂಗ್ ಮಾಡಿಲ್ಲ, ಏನು ಬೇರೆ ಒಂದು ಡಾಕ್ಯುಮೆಂಟ್ಸು ಬೇರೆ ಯಾವುದು ಇಲ್ಲ ಅಂತ ಅಂದರೆ ಆಗ ನೀವು ಇಲ್ಲೂ ಮಾರ್ಕ್ಸ್ ಕಾರ್ಡನ್ನೇ ಸಹ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಪ್ರೊಫೈಲ್ ಇಮೇಜ್, ನಿಮ್ಮ ಇಮೇಜನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕೊಡಿ. ಆಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇದು ಆಟೋಮೆಟಿಕ್ಕು ಟಿಕ್ ಆಗಿರುತ್ತೆ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ ನಿಮಗೆ ಒಂದು ನಂಬರ್ ಬರುತ್ತೆ. ಆ ನಂಬರಿಂದ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗ್ಬೋದು. ಇದು ಕಂಪ್ಲೀಟು ರಿಜಿಸ್ಟರ್ ಪ್ರೋಸೆಸ್ ಆಗಿರುತ್ತೆ. ಈ ರಿಜಿಸ್ಟರ್ ಆದಮೇಲೆ ನಿಮಗೆ ಕೌಶಲ್ಕರ್ ಕಡೆಯಿಂದನೇ ಕಾಲ್ ಬರುತ್ತೆ, ಅಥವಾ ನಿಮ್ಮ ಇಮೇಲಿಗೆ ಎಲ್ಲಿ ನಿಮಗೆ ಯಾವ ಸ್ಕಿಲ್ ಮೇಲೆ ಎಲ್ಲಿ ಟ್ರೈನಿಂಗ್ ಸಿಗುತ್ತೆ, ಎಷ್ಟು ಡೇಸ್ ಇರುತ್ತೆ, ಎಲ್ಲ ಡೀಟೇಲ್ಸು ಸಹ ಇಮೇಲಿಗೆ ಸೆಂಡ್ ಮಾಡ್ತಾರೆ ಅಥವಾ ಕಾಲ್ ಮಾಡಿ ತಿಳಿಸ್ತಾರೆ. ಈ ಒಂದು ಸ್ಕಿಲ್ ಟ್ರೈನಿಂಗ್ ಜೊತೆಗೆ ಕೆಲವೊಂದು ಕಂಪ್ನಿಗಳು ಜಾಬ್ ಪ್ಲೇಸ್ಮೆಂಟನ್ನು ಕೊಡಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಅಪ್ಲೈ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಜಾಬ್ ಸಿಗೋದಿಲ್ಲ. ನೀವು ಟ್ರೈನಿಂಗ್ ಮಾತ್ರ ಪಡ್ಕೋಬೋದು ಅಷ್ಟೇ. ಇದರಿಂದ ನಿಮಗೆ ಯುವನಿಧಿ ಅಮೌಂಟಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲೇ ಈ ನೋಟಿಫಿಕೇಷನಲ್ಲೇ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಈ ರೀತಿ ರಿಜಿಸ್ಟರ್ ಆದರೆ ಮಾತ್ರನೇ ನಿಮಗೆ ಅಮೌಂಟ್ ಬರುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಬಂದಿದೆ. ಆದರೆ ಇಲ್ಲಿ ಕೆಲವರು ರಿಜಿಸ್ಟರ್ ಆದಮೇಲೆ ನಾವು ಟ್ರೈನಿಂಗ್ ತೊಗೊತಾ ಇದ್ದೀವಿ ಅಂದರೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರ ಬಳಿನೇ ಕ್ಲಾರಿಟಿಯನ್ನು ತಗೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿಯ ಅಮೌಂಟು ಕಟ್ ಆಗೋದಿಲ್ಲ. ನೀವು ಟ್ರೈನಿಂಗ್ ತಗೊಂಡು ಜಾಬ್ ಏನಾದರೂ ಹೋದರೆ ಆಗ ಮಾತ್ರ ನಿಮಗೆ ಅಮೌಂಟು ಸ್ಟಾಪ್ ಮಾಡ್ತೀವಿ, ಇಲ್ಲ ಅಂದರೆ ನಿಮಗೆ ಅಮೌಂಟು 2 ವರ್ಷ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ತಿಳಿಸಿದ್ದಾರೆ.